ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಎಲ್ಲಿ ಹೋಗ್ತಿದ್ದೀವಪ್ಪ ಅಂದರೆ ಇವತ್ತು ಚಿಕ್ಕಪೇಟೆ ಶಾಪಿಂಗ್ ಹೋಗ್ತಿದ್ದೀವಿ. ಫ್ಯಾಮಿಲಿ ಸಮೇತ ಒಂದು ಫಂಕ್ಷನ್ ಇದೆ, ಹಾಗಾಗಿ ಎಲ್ಲರಿಗೂ ಶಾಪಿಂಗ್ ಮಾಡೋಕ್ಕೆ ಹೋಗ್ತಿದ್ದೀವಿ. ಹಾಗೆ ನನ್ನ ಮಗಳು ಕೂಡ ಜಾಯ್ನ್ ಆದಳು, ನನ್ನ ತಮ್ಮ ಕರ್ಕೊಂಬಂದುಬಿಟ್ಟ. ಹಾಗೆ ಹೋಗಿ ಕಾರ್ನ ಪಾರ್ಕಿಂಗ್ ಮಾಡೋಕ್ಕೆ ಹೋಗಿದ್ರು ನಮ್ಮ ಮನೆಯವರು. ಹಾಗಾಗಿ ನಾವೆಲ್ಲ ವೆಯ್ಟ್ ಮಾಡ್ಬಿಟ್ಟು ಬಂದಮೇಲೆ ಎಲ್ಲರೂ ಚಿಕ್ಕಪೇಟೆ ಒಳಗಡೆ ಶಾಪಿಂಗ್ ಹೋಗಿದ್ವಿ. ಹಾಗೆ ನನ್ನ ಮಗಳು ಏನು ಹೇಳ್ತಾಳೆ ಕೇಳಿ. ಇವಾಗ ಸ್ಟಾರ್ಟಿಂಗಾಗ ಜೋರ ಹೋಗ್ತಿಲ್ಲ, ಲಾಸ್ಟಾಗ ಬರ್ಬೇಕಾದ್ರೆ ನೀನು ಒಳ್ಳೆ ಇಲ್ಲಿ ಬರೀತಾರೆ, ಲಾಸ್ಟಾಗಿ ಬರ್ತೀವಿ. ಹಾಗೆ ಈ ಥರ ರೋಡ್ ಸೈಡಲ್ಲಿ ಓಲೆ ಸೆಲೆಟಿ ತುಂಬ ಚೆನ್ನಾಗಿತ್ತು. ಅದನ್ನು ನೋಡಿಕೊಂಡು ಫಸ್ಟ್ ಸ್ಟಾರ್ಟಿಂಗೆ ಸ್ಯಾರಿ ಶಾಪಿಂಗ್ ಹೋದ್ವಿ. ಸ್ಯಾರಿ ಶಾಪಿಂಗ್ ಮುಗಿಸ್ಕೊಂಡು ಹಾಗೆ ತುಂಬ ಬಿಸಿಲಿತ್ತು, ಹಾಗಾಗಿ ಎಲ್ಲರೂ ಕಬ್ಬಿನ ಹಾಲು ಕುಡಿತಾಯಿದ್ರಿ. ನನ್ನ ಮಗಳು, ನಾನು ಎಲ್ಲ ಫ್ಯಾಮಿಲಿ ಸಮೇತ. ಹಾಗೆ ಕಬ್ಬಿನ ಹಾಲು ಮುಗಿಸ್ಕೊಂಡು ರೋಡ್ ಸೈಡಲ್ಲಿ ಹೋಗ್ತಿದ್ದೆ. ಈ ಥರ ತುಂಬ ಚೆನ್ನಾಗಿತ್ತು ಟಾಪ್ಸು. ಹಾಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ಹಾಗೆ ನೆಕ್ಸ್ಟ್ ಹೋಗಿದ್ದೆ ನನ್ನ ಮಗಳು ಬಟ್ಟೆ ಪರ್ಚೇಸಿಂಗ್ಗೆ. ತಾನು ಹೊಲಿಸೋ ಪೀಸ್ ತೊಗೊಳ್ಳೋಣ ಅಂತ ಹಾಗೆ ತೊಗೊಂಡು ಅವಳು ಸ್ವೀಟ್ ಕಾರ್ನ್ ತೊಗೊಂಡು ತಿಂತಾಯಿದ್ಲು. ಹಾಗೆ ಮಧ್ಯಾಹ್ನ ಆಗಿತ್ತು, ಊಟ ಮಾಡಿಕೊಂಡು ಅನ್ನ ಸಾಂಬಾರು ತೊಗೊಂಡಿದ್ರು. ಹಾಗೆ ದೋಸೆ ಹಾಗೆ ತುಂಬ ತಲೆನೋಯ್ತಿತ್ತು, ಹಾಗಾಗಿ ನಾನು ಕಾಫಿ ತೊಗೊಂಡೆ. ಹಾಗೆ ಮತ್ತೆ ಎಲ್ಲರೂ ಊಟ ಮಾಡಿಕೊಂಡು ಬಟ್ಟೆ ಪರ್ಚೇಸಿಂಗ್ ಹೋದ್ರಿ ಜೆಂಟ್ಸಿಗೆ. ಹಾಗೆ ಮಾಡಿಕೊಂಡು ಬಂದು ಕೆಳಗಡೆ ಈ ಥರ ಕೂತ್ಕೊಂಡು ನನ್ನ ಮಗಳು ಮನೆಗೆ ಹೋಗೋ ಟೈಮಲ್ಲಿ ಈ ಥರ ಮಾಡ್ತಿದ್ಲು. ತುಂಬ ಕ್ಲಿಪ್ಪಿಂಗ್ಸ್ ತೊಗೊಂಡಿಲ್ಲ, ಆಗಿಲ್ಲ ತೊಗೊಳಕ್ಕೆ. ಹಾಗೆ ಹೋಗ್ಬೇಕಾದ್ರೆ ನನ್ನ ಮಗಳು ಈ ಥರ ನನ್ನ ಮೇಲೆ ಮಲ್ಕೊಂಡು ನಿದ್ದೆ ಮಾಡ್ತಿದ್ಲು. ಹಾಗೆ ಮತ್ತು ಅಲ್ಲಿಂದ ನಮ್ಮ ಮಮ್ಮಿ ಮನೆಗೆ ಹೋಗಿ ಫ್ರೆಶಪ್ ಆಗಿ ಕಾಫಿ ಮಾಡಿಕೊಟ್ರು, ಕುಡಿದ್ಬಿಟ್ಟು ಮತ್ತು ಅದೆಲ್ಲ ವೀಡಿಯೋ ಕ್ಲಿಪ್ಪಿಂಗ್ಸ್ ತೊಗೊಂಡಿಲ್ಲ. ಹಾಗಾಗಿ ಹಂಗೆ ವರ್ಕ್ ಕೊಡೋಕೆ ಹೋಗಿದ್ವಿ ನಮ್ಮ ಮಮ್ಮಿ ಮನೆ ಹತ್ರನೇ. ವೆಯ್ಟ್ ಮಾಡ್ತಾಯಿದ್ವಿ. ಅವರು ಅಂಗಡಿ ಓಪನ್ ಮಾಡಲಿಲ್ಲ, ಎಲ್ಲೋ ಹೊರಗಡೆ ಹೋಗಿದ್ರು. ಹಾಗಾಗಿ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ವಿ. ಆಮೇಲೆ ಬಂದಮೇಲೆ ಯಾವ್ಯಾವ ವರ್ಕು ಯಾವ ಥರ ಏನು ಎತ್ತ ಅಂತ ಕೊಟ್ಬಿಟ್ಟು ಅವ್ರಿಗೆಲ್ಲ ಹೇಳಿಬಿಟ್ಟು ಡಿಸೈನ್ಸ್ ಎಲ್ಲ ಮತ್ತು ಮನೆ ಕಡೆ ಬಂದ್ವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.